ಹರಿ ಓಂ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತಿನ ವಿಷಯ ನಮ್ಮ ಊರು ನಮ್ಮ ಹೆಮ್ಮೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರು ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ತಿರ ಅರ್ಧನಾರೀಶ್ವರ ದೇವಸ್ಥಾನವಿದೆ. ಇದನ್ನು ಗವಿಗುಡಿ ಅಂತಲೂ ಹೇಳುವರು. ಇದನ್ನು ಹೊರಾಂಗಣ ಮತ್ತು ಒಳಾಂಗಣ ಇದ್ದು ಈ ದೇವಸ್ಥಾನವು 200 ವರ್ಷಗಳ ಪುರಾತನ ದೇವಸ್ಥಾನ ಇದಾಗಿದೆ ಎಂದು ಹೇಳಲಾಗಿದೆ. ಈ ದೇವಸ್ಥಾನವು ಮೂರ್ತಿ ಚಿಕ್ಕದಾಗಿದ್ದರೂ ಕೀರ್ತಿ ದೊಡ್ಡದಿದೆ ಎಂದು ಹೇಳಲಾಗಿದೆ. ಇದನ್ನು ನಿರ್ಮಾತೃ ಅಂದರೆ ಕಟ್ಟಿಸಿದವರು, ಇದನ್ನು ಕಟ್ಟಿಸಿದ್ದ ಇಸ್ವಿ ಹೇಳಬೇಕಪ್ಪ ಅಂದ್ರೆ 1845. ಇದನ್ನು ಕಟ್ಟಿಸಿದರು ಶ್ರೀಯುತರಾದಂಥ ಗುರುಬಸಪ್ಪ ಶಿವಲಿಂಗಪ್ಪ ಜೀರ್ಗಾಳವರು. ಬ್ರಿಟಿಷರ ಆಡಳಿತ ನಡೆಯುವಾಗಲೇ ಈ ದೇವಸ್ಥಾನವು ನಿರ್ಮಾಣವಾಗಿದೆ ಎಂದು ಹೇಳಲಾಗಿದೆ. ಇವರ ನೇತೃತ್ವದಲ್ಲಿ ಕೆರೂರಿನನ್ನು ಆಳಿದವರು ಶ್ರೀಯುತ ಪಂಚಪ್ಪ ಶಾಂತವೀರಪ್ಪ ಹಕ್ಕಪಕ್ಕಿಯವರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಅವರ ವಂಶಸ್ಥರು ಹೇಳುತ್ತಾರೆ. ಈ ದೇವಸ್ಥಾನ ಸುತ್ತಲೂ ಚಿತ್ರಕಾರರಿಗೆ ಸ್ವಸ್ತಿಕ್ ಚಿತ್ರ ಆಗಿರ್ಬೋದು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದ್ರದ್ದು ಡಿಸೈನ್ಸು ಮತ್ತಮೇಲೆ ಇದರ ಒಳಗಡೆ ಹೋಗೋಣ. ಅರ್ಧನಾರೀಶ್ವರ ದೇವಸ್ಥಾನವನ್ನು ನೋಡಿರಿ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿ ಓಂ. ಓಂ ನಮಃ ಶಿವಾಯ. ಈ ದೇವಸ್ಥಾನವು ಮಾಡಲಾಗಿದೆ. ನೆಕ್ಸ್ಟು ಇಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬ 25 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಇವರ ವಂಶಜರು ಅಂದರೆ ಪಂಚಪ್ಪ, ಇವರ ವಂಶರು ಪಂಚಪ್ಪ ಶಾಂತವೀರಪ್ಪ ಹಕ್ಕಪಕ್ಕಿಯವರು ಮತ್ತು ಅವರ ಅಣ್ಣತಮ್ಮರು ಪ್ರತಿ ವರ್ಷ ಗಣಪತಿ ಹಬ್ಬ ಹೋಮ ಹವನಾದಿಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಶ್ರಾವಣ ಮಾಸದಲ್ಲಿ ಕಡೆಯ ಶ್ರಾವಣ ಸೋಮವಾರದಂದು ಉತ್ಸವವನ್ನು ಮಾಡಿ ಭಕ್ತರಿಗೆಲ್ಲ ಅನ್ನ ಪ್ರಸಾದವನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. ಅನೇಕ ಮದುವೆಗಳು ಇಲ್ಲಿ ಜರುಗಿವೆ ಎಂದು ಹೇಳಲಾಗಿದೆ. ಅರ್ಧನಾರೀಶ್ವರ ದೇವಸ್ಥಾನವು ತುಂಬಾ ಮಹಿಮೆಯಾಗಿದ್ದು ಇಲ್ಲಿ ಅನೇಕ ಪವಾಡಗಳು ನಡೆದಿವೆ ಎಂದು ಹೇಳಿದೆ. ನೆಕ್ಸ್ಟು ದೇವರಲ್ಲಿ ಶ್ರದ್ಧೆ ಭಕ್ತಿಯಿಂದ ನಡೆಸಿದರೆ ಕೊಡುವುದಿಲ್ಲ ಎಂದು ಹೇಳೋದಕ್ಕೆ ಒಂದು ಇತಿಹಾಸವೇ ಇದೆ. ಇದರಲ್ಲಿ ಹಿಂದೆ ಒಬ್ಬರು ಇಲ್ಲಿ ಬಸವನ ದೇವಸ್ಥಾನ, ಒಂದು ಬಸವನದ ಗುಡಿ ಅದ ನೋಡ್ರಿ. ನೆಕ್ಸ್ಟು ಅರ್ಧನಾರೀಶ್ವರನು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದರೆ ಏನಾದರೂ ಕೊಡುತ್ತಾನೆ ಎನ್ನುವುದಕ್ಕೆ ಹಿಂದೆ ಒಬ್ಬ ಭಕ್ತರೊಬ್ಬರು ಇಲ್ಲಿ ಒಂದು ಮದುವೆಯಾದ 8-10 ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಅಂತ ಹೇಳತ್ತಿದ್ರು. ಅವ್ರನ್ನಿಲ್ಲೇ ನಾವು ಮಾತಾಡ್ಸೋಕೆ ಆಗಲೇನಿಲ್ಲ, ಅವ್ರು ಬಂದಿಲ್ಲ. ಇಲ್ಲಿ 8 ವರ್ಷದ ಮಕ್ಕಳಾಗ್ಲಿಕ್ಕನ್ನ ಹಿಂದೂ ಪುರೋಹಿತರೊಬ್ಬರ ಕಡೆ ಹೋಗಿ ಅರ್ಧನಾರೀಶ್ವರ ದೇವಸ್ಥಾನಕ್ಕೆ ಕಡಲೆಬೇಳೆಗಳನ್ನು ಇಡ್ರಿ, ಇಲ್ಲಿ ಕಡಲೆಬೇಳೆಗಳನ್ನು ಹಾಕುವುದರಿಂದ ನಿಮಗೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಎಂದು ಹೇಳಿದ್ದರು. ಅದರಂತೆ ಇವರು ಅಂದರೆ ಭಕ್ತರು, ಅವರು ಅನಾಮಿಕಾ ಅಂತ ಹೇಳಿವಿ, ಹೆಸರನ್ನ ಇಲ್ಲೇ ನಾವು ಸೂಚಿಸಲಾಗಲಿಲ್ಲ. ಅವರು ಇಲ್ಲಿ ಪ್ರತಿ ಸೋಮವಾರ ಅಂದರೆ ಶಿವನ ವಾರ ಸೋಮವಾರ ಆಗಿದ್ದರಿಂದ ಪ್ರತಿ ಸೋಮವಾರ ಇಲ್ಲಿ ಕಡಲೆಬೇಳೆಗಳನ್ನು ಹಾಕೋದ್ರಿಂದ ಅವ್ರು ಹಿಂಗೆ 3-4 ತಿಂಗಳ 6 ತಿಂಗಳ ಮಾಡ್ಕೊತ ಹೋಗ್ಯಾರಿ. ಆದರೆ ಅವ್ರಿಗೆ ಏನಾಗ್ಯಾವು, ಈಗ ಅವರ ಸುಂದರ ಸಂಸಾರವಾಗಿ 2 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಎಂದು ಹೇಳಲಾಗಿದೆ. ಮತ್ತು ಅವರಿಗೆ ಆರಾಮಾಗಿ ಅವರ ಪತಿ ಪತ್ನಿಯರು ಸಂತೋಷದಿಂದ ಇದ್ದಾರೆಂದು ಹೇಳಲಾಗಿದೆ. ಆದ್ದರಿಂದ ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಇಲ್ಲಿ ನಿಮ್ಮ ಮನದ ಆಕಾಂಕ್ಷೆಯನ್ನು ಅಥವಾ ನಿಮ್ಮ ಸಂಕಲ್ಪವನ್ನು ಇಲ್ಲಿ ಅರ್ಧನಾರೀಶ್ವರನಿಂದ ಹೇಳ್ಕೊರಿ ಅಂತ ಹೇಳ್ತೀನಿ. ಅವರ ವಂಶಜರಾದ ಸರ್ನ ಒಬ್ಬರನ್ನ ಮಾತಾಡ್ಸೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಈ ದೇವಸ್ಥಾನ ಬಗ್ಗೆ ನೀವು ಹೇಳಿರಿ, ನಿಮ್ಮ ಅನಿಸಿಕೆಗಳನ್ನು ಹೇಳ್ರಿ. ಹೆಂಗದ ದೇವಸ್ಥಾನ ಒಳ್ಳೆದೈತ್ರಿ. ಬಂದು ಭಕ್ತಾದಿಗಳಿಗೆಲ್ಲ ಚಲೋ ಐತಿ. ಮತ್ತು ಈಡೇರಿಕೆ ಅಂತ ಭಕ್ತರ ಮನಸ್ಸಿನ ಈಡೇರಿಕೆಗಳು ಪೂರ್ಣಗೊಳ್ತಾರೆ. ಓಕೆ. ಈ ವಿಷಯ ಪಂಚಪ್ಪ ಶಾಂತವೀರಪ್ಪ ಹಕ್ಕಪಕ್ಕಿ ಅವರಿಗೆ ನೀವು ಏನಾಗಬೇಕು ಅನ್ನೋದು ಹೇಳಿರಿ. ನಾವು ಮೊಮ್ಮಗ. ಓಕೆ. ಇವು ನಿಮ್ಮ ನಾಮಧೇಯ ರವಿ ಶಾಂತವೀರಪ್ಪ ಹಕ್ಕಪಕ್ಕಿ. ಎಸ್. ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಬರ್ತಾರಲ್ಲ ಸರ್? ಬರ್ತಾರೆ. ಓಕೆ. ಅಂದರೆ ಚಲೋ ಐತ್ರಿ ದೇವಸ್ಥಾನ. ಓಕೆ ನೋಡಿ ಫ್ರೆಂಡ್ಸ್, ಅವರ ವಂಶಜರನ್ನು ಮಾತಾಡ್ಸೋಣ. ನಮ್ಗೆ ಇವ್ರು ಸಿಕ್ಕೋದ ಒಂದು ಅದೃಷ್ಟ ಅಂತ ಅನ್ಬೋದು. ಯಾಕಂದ್ರೆ ಈಗ ವಂಶದಲ್ಲಿ ಈಗ ಎಲ್ಲರೂ
ಅಲ್ಲೇ ಹೋಗ್ಬಿಡ್ತಾರ. ಅವ್ರ ವಂಶದರ ಇವರೊಬ್ಬರು ನಮ್ಗೆ ಭೇಟಿಯಾಗ್ಯಾರ. ಅವ್ರನ್ನ ನಾವು ತೋರಿಸಿ ರವಿಕುಮಾರ್ ಸರ್ ಹಕ್ಕಪಕ್ಕಿ ಸರ್ ಅಂತಂದ್ರೆ ನೋಡ್ರಿ ನೀವು ನಿಮ್ಗೆ ಯಾವಾಗಾರ ಕೆರೂರಿನ ಆಸ್ಪಾಸ್ ಎಲ್ಲ ಬಂದು ಹೋದ್ರೆ ಇಲ್ಲೇ ನಿಮ್ಗೇನು ದೂರ ಆಗೋದಿಲ್ಲ ರೀ. ಕೆರೂರಿನ ಸಮೀಪನ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತಾ ಅರ್ಧನಾರೀಶ್ವರ ದೇವಸ್ಥಾನ ಅಥವಾ ಗವಿ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಮನೆಯದ ಸಂಕಲ್ಪನ ಬೇಡ್ಕೋರಿ, ಈಡೇರ್ಲಿ ಅಂತ ನಾನು ಆ ದೇವರಲ್ಲೇ ಕೇಳ್ಕೊತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ತಿಳಿಸಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.